ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ರಾಜ್ಯ ಸರ್ಕಾರ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡುವ ಮೂಲಕ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ನೀಡಿದೆ. ಸೊ ಹಾಗಾದ್ರೆ ಬಿ ಖಾತಾ ಎಂದರೇನು ಅಂದ್ರೆ ಸ್ನೇಹಿತರೆ, ಯಾವುದೇ ಖಾತಾ ಇಲ್ಲದೆ ಇರುವ ಹಾಗೂ ಅನಧಿಕೃತ ಆಸ್ತಿಗಳಿಗೆ ರಾಜ್ಯ ಸರ್ಕಾರವು ಬಿ ಖಾತಾ ನೀಡುವ ಮೂಲಕ ರಾಜ್ಯದ ಜನತೆಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಅಂದ್ರೆ ಯಾವ ಆಸ್ತಿಗಳಿಗೆ, ಯಾವ ಸೈಟ್ಗಳಿಗೆ ಬಿ ಖಾತಾ ಇಲ್ವೋ, ಡಾಕ್ಯುಮೆಂಟ್ಸ್ ಇಲ್ವೋ, ಪಕ್ಕಾ ಡಾಕ್ಯುಮೆಂಟ್ಸ್ ಇಲ್ವೋ, ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ವೋ ಅವರಿಗೆ ಬಿ ಖಾತಾ ನೀಡುವ ಮೂಲಕ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸೊ ಹಾಗಾದ್ರೆ ಆಸ್ತಿ ಮಾಲೀಕರು ಬಿ ಖಾತಾವನ್ನು ಪಡೆಯಲು ಎಷ್ಟು ಹಣ ಕಟ್ಟಬೇಕು, ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಇಲ್ಲಿ ವೀಕ್ಷಕರು ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಅನೇಕ ಜನ ವೀಕ್ಷಕರು ಬಿ ಖಾತಾವನ್ನು ಪಡೆಯಲು ಎಷ್ಟು ಹಣ ಕಟ್ಟಬೇಕು, ಎಲ್ಲಿ ಹಣ ಕಟ್ಟಬೇಕು, ಎಷ್ಟು ಟ್ಯಾಕ್ಸ್ ಅಮೌಂಟ್ ಅನ್ನ ಕಟ್ಟಬೇಕು ಎಂದು ಕಮೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಬಿ ಖಾತಾವನ್ನು ಪಡೆಯಲು ಆಸ್ತಿ ಮಾಲೀಕರು ಎಷ್ಟು ಹಣ ಕಟ್ಟಬೇಕು, ಎಷ್ಟು ಟ್ಯಾಕ್ಸ್ ಅಮೌಂಟ್ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು, ಹಾಗೇನೆ ನಿಮ್ಮೆಲ್ಲ ಸಂದೇಹಗಳಿಗೆ ಇಲ್ಲಿ ಪಕ್ಕಾ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾವೆಲ್ಲ ಆಸ್ತಿ ಮಾಲೀಕರು ಬಿ ಖಾತಾಕ್ಕೆ ಅರ್ಜಿಯನ್ನು ಹಾಕಿದ್ರು, ಬಿ ಖಾತಾವನ್ನು ಪಡೆಯಲು ವೇಟ್ ಮಾಡ್ತಿದ್ರು, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ಅನಧಿಕೃತ ಆಸ್ತಿಗಳಿಗೆ ಸಂಬಂಧಿಸಿದ ಒಂದು ಬಾರಿ ಬಿ ಖಾತಾ ನೀಡುವುದಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು. ಹೌದು, ಇದೀಗ ಇನ್ನೂ 3 ತಿಂಗಳ ಅವಧಿಗೆ ಬಿ ಖಾತಾ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಸೊ ಅಲ್ಲದೆ ಬಿ ಖಾತಾ ಮಾಡಿಸಿಕೊಳ್ಳಬೇಕಾದ್ರೆ ಎಷ್ಟು ಹಣ ಕಟ್ಟಬೇಕು, ಎಷ್ಟು ದುಡ್ಡು ಕಟ್ಟಬೇಕು, ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಎನ್ನುವ ಗೊಂದಲಗಳು ಮುಂದುವರೆದಿದೆ. ಅಲ್ಲದೆ ಬಿ ಖಾತೆಗೆ ಸಂಬಂಧಿಸಿದಂತೆ ಆಸ್ತಿದಾರರು ಯಾವ ವಿಷಯಕ್ಕೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಾರೆ, ಹಾಗೆಯೇ ಆಸ್ತಿ ಮಾಲೀಕರು ಬಿ ಖಾತಾವನ್ನು ಪಡೆಯಲು ಎಷ್ಟು ದುಡ್ಡು ಕಟ್ಟಬೇಕು ಎನ್ನುವ ನಿಮ್ಮೆಲ್ಲ ಸಂದೇಹಗಳಿಗೆ ಇಲ್ಲಿದೆ ಖಡಕ್ಕಾದ ಇನ್ಫಾರ್ಮೇಶನ್. ಅದು ಸ್ನೇಹಿತರೆ, ಯಾವುದೇ ಖಾತಾ ಇಲ್ಲದೆ ಇರುವ ಹಾಗೂ ಅನಧಿಕೃತ ಆಸ್ತಿಗಳಿಗೆ ರಾಜ್ಯ ಸರ್ಕಾರವು ಬಿ ಖಾತಾ ನೀಡುವ ಮೂಲಕ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನು ನೀಡಿದೆ. ಆದರೆ ಬಿ ಖಾತಾ ಪಡೆದುಕೊಳ್ಳುವಾಗ ಎಷ್ಟು ದುಡ್ಡು ಕಟ್ಟಬೇಕು ಎನ್ನುವ ಗೊಂದಲ ಇನ್ನೂ ಕೂಡ ಇದೆ. ಸೊ ಬಿ ಖಾತಾ ಹಾಗೂ ಎ ಖಾತಾ ವಿಚಾರದಲ್ಲಿ ರಾಜ್ಯ ಸರ್ಕಾರವೇ ಗುಡ್ ನ್ಯೂಸ್ ನೀಡಿದರು. ಕೆಲವು ಸರ್ಕಾರಿ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ ಹಾಗೂ ತಾಂತ್ರಿಕ ಸಮಸ್ಯೆ ಆಗುತ್ತಿದೆ ಎನ್ನುವ ವಿಚಾರವು ಪದೇ ಪದೇ ಚರ್ಚೆಯಾಗುತ್ತಿದೆ. ಇದರೊಂದಿಗೆ ಎಷ್ಟು ತೆರಿಗೆ ಕಟ್ಟಬೇಕು ಎನ್ನುವ ಬಗ್ಗೆಯೂ ಗೊಂದಲ ಮುಂದುವರೆದಿದೆ. ಸೊ ಹಾಗಾದರೆ ಆಸ್ತಿ ಮಾಲೀಕರು ಬಿ ಖಾತಾವನ್ನು ಪಡೆದುಕೊಳ್ಳಲು ಎಷ್ಟು ಹಣ ಕಟ್ಟಬೇಕು, ಎಷ್ಟು ತೆರಿಗೆಯನ್ನು ಕಟ್ಟಬೇಕು ಎನ್ನುವ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಸ್ನೇಹಿತರೆ. ಹೌದು, ಕೆಲವೊಂದು ಪ್ರಮುಖ ನಗರಗಳಲ್ಲಿ ಆಸ್ತಿದಾರರು ಬಿ ಖಾತೆ ಮಾಡಿಸಿಕೊಳ್ಳಲು ದುಪ್ಪಟ್ಟು ತೆರಿಗೆ ಪಾವತಿ ಮಾಡಬೇಕು ಎನ್ನುವ ತಪ್ಪು ಸಂದೇಶ ಸೃಷ್ಟಿಯಾಗಿದ್ದು ಜನ ಗೊಂದಲದಲ್ಲಿ ಇದ್ದಾರೆ. ಹೌದು, ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಮನೆಗಳು ಹಾಗೂ ನಿವೇಶನಗಳನ್ನು ಬಿ ಖಾತಾ ಮಾಡಿಸಿಕೊಳ್ಳಬೇಕಾದರೆ 1 ವರ್ಷದ ತೆರಿಗೆಯನ್ನು ದುಪ್ಪಟ್ಟು ಕಟ್ಟಿಸಿಕೊಳ್ಳಬೇಕಾಗಿದೆ. ಅಂದ್ರೆ ನೀವು ಯಾವ ವರ್ಷದಲ್ಲಿ ಬಿ ಖಾತಾವನ್ನು ಮಾಡಿಸಿಕೊಳ್ಳುತ್ತೀರೋ ಆ ವರ್ಷದಲ್ಲಿ ನೀವು ಟ್ಯಾಕ್ಸ್ ಅಮೌಂಟ್ ಅನ್ನ 2 ವರ್ಷದ ಡಬಲ್ ಆಗಿ ಕಟ್ಟಬೇಕು ಅಷ್ಟೇ ಸ್ನೇಹಿತರೆ. ಆದರೆ ಕೆಲವೊಂದು ಕಡೆ ಈ ಬಗ್ಗೆ ಗೊಂದಲ ಮುಂದುವರೆದಿದೆ. ರಾಜ್ಯ ಸರ್ಕಾರ ಕೊಟ್ಟಿರುವ ಮಾಹಿತಿ ಪ್ರಕಾರ ನೀವು ಯಾವ ವರ್ಷದಲ್ಲಿ ಒಟ್ಟು ಬಿ ಖಾತಾವನ್ನು ಮಾಡಿಸಿಕೊಳ್ಳುತ್ತೀರೋ ಆ ವರ್ಷದಲ್ಲಿ ದುಪ್ಪಟ್ಟು ಡಬಲ್ ಆಸ್ತಿ ತೆರಿಗೆಯನ್ನು ಕಟ್ಟಿದ್ರೆ ಸಾಕು ಸ್ನೇಹಿತರೆ. ಸೊ ಈ ರೀತಿಯಾಗಿ ಆಸ್ತಿ ಮಾಲೀಕರಿಗೆ ಬಿ ಖಾತಾವನ್ನು ಮಾಡಿಸಿಕೊಳ್ಳಲು ಎಷ್ಟು ಹಣ ಕಟ್ಟಬೇಕು, ಎಷ್ಟು ಟ್ಯಾಕ್ಸ್ ಅಮೌಂಟ್ ಕಟ್ಟಬೇಕು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಹೌದು, ನೀವು ಬಿ ಖಾತಾವನ್ನು ಮಾಡಿಸಿಕೊಳ್ಳಲು ಹೋಗ್ತಿರಲ್ವಾ, ಆವಾಗ 1 ವರ್ಷದ್ದು ಡಬಲ್ ಆಗಿ ಕಟ್ಟಬೇಕು. ಹೌದು, ಆ ವರ್ಷದಲ್ಲಿ ಎಷ್ಟಿದೆಯೋ ಟ್ಯಾಕ್ಸ್ ಅಮೌಂಟ್ ಅದನ್ನ ಡಬಲ್ ಆಗಿ ಕಟ್ಟಿದ್ರೆ ಸಾಕು. ಇದಕ್ಕಿಂತ ನೀವು ಹೆಚ್ಚಿನ ಅಮೌಂಟ್ ಅನ್ನು ಕಟ್ಟುವ ಹಾಗಿಲ್ಲ. ಹೌದು ಸ್ನೇಹಿತರೆ, ಸೊ ಈ ಮಾಹಿತಿ ಆಸ್ತಿ ಮಾಲೀಕರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಸೊ ಯಾವ ಆಸ್ತಿ ಮಾಲೀಕರಿಗೆ ತಮ್ಮ ಆಸ್ತಿಗಳಿಗೆ ಡಾಕ್ಯುಮೆಂಟ್ಸ್ ಇಲ್ವೋ, ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ವೋ, ಅವರು ಬಿ ಖಾತಾವನ್ನು ಮಾಡಿಸಿಕೊಳ್ಳಲು 1 ವರ್ಷದ ತೆರಿಗೆಯನ್ನು ದುಪ್ಪಟ್ಟು ಕಟ್ಟಿದ್ರೆ ಸಾಕು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲ ಆಸ್ತಿ ಮಾಲೀಕರಿಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.